ಮೇಲಕ್ಕೆ ಹೋಗಿ ಇನ್ನೇನು ಆಕಾಶ ಹೇಳ್ಬೇಕು ಅಂದ್ರೆ ತೆರೆದು ಒಳಗಡೆ ಹೋಗಿ ಮೇಲೆ ಮುಚ್ಕೊಂಡ್ಬಿಡ್ಬೇಕು. ಹೋಗಷ್ಟಲ್ಲಿ ಏರೋಪ್ಲೇನ್ ನೋಡಿರ್ತೀರಲ್ಲ, ಮೇಲಕ್ಕೆ ಹೋಗ್ಬೇಕಾದ್ರೆ ಕಾಣುತ್ತೆ, ಆಮೇಲೆ ಮೇಘದ ಮೇಲೆ ಹೋದ್ಮೇಲೆ ಕಾಣಲ್ಲ. ಹಂಗೆ ಎಲಿಯ ಪರಲೋಕಕ್ಕೆ ಏನ್ ಮಾಡ್ತಿದ್ದಾರೆ, ಅವರು ಎತ್ತಲ್ಪಡುತ್ತಿದ್ದಾರೆ. ಈಗ ನಿಂತಿರೋದು ಕೆಳಗಡೆ ಯಾರಂದ್ರೆ ಎಲೀಸ. ಅಯ್ಯೋ ಎಲಿಯಾನ ಎತ್ತಲ್ಪಟ್ರಲ್ಲ, ಎಲಿಯಾನ ದೇವರೇ ನಾನೀಗ ಸಿಂಗಲ್ ಆಗಿರ್ಬೇಕಾ, ನಾನು ಒಬ್ಬಂಟಿಗನಾಗಿರ್ಬೇಕಾ ಅಂತೇಳಿ ದೇವರೇ ಎಲಿಯಾನ ದೇವರೇ ಅಂತ ಹೇಳುವಾಗ ಎಲಿಯ ಮೇಲಿದ್ದಂತ ಸಾಲ್ವೆ ಏನು, ಎಲಿಯ ಮೇಲೆ ಇದ್ದಂತ ಸಾಲ್ವೆ, ಎಲಿಯ ಮೇಲಿದ್ದಂತ ಸಾಲ್ವೆ ಈಗ ನನ್ನ ಮೇಲೆ ಬಿದ್ದ ತಕ್ಷಣ, ನನ್ನ ಮೇಲಿರತಕ್ಕಂಥ ಅಭಿಷೇಕ ನಿಮ್ಮ ಮೇಲೆ ಬಿದ್ದ ತಕ್ಷಣ ಹಂಗೆ ನಿಮ್ಮ ಮೇಲೆ ಬರಬೇಕು. ಹಲ್ಲೆಲೂಯಾ, ಗಟ್ಟಿಗಳ ಹಲ್ಲೆಲೂಯಾ. ಎಲಿಯಾನಲ್ಲಿ ಸಾಲ್ವೆ ಮೇಲಿಂದ ಹಂಗೆ ಬಂದೇನ್ ಮಾಡ್ತು, ಯಾರ ಮೇಲೆ ಬಿದ್ಬಿಡ್ತು, ಎಲಿಸನ ಮೇಲೆ. ಈಗ ಎಲಿಸನ ಮೇಲೆ ಬಿದ್ದ ತಕ್ಷಣ ಎಲಿಯನ ಸೇವೆ ಎಲಿಸ ಮಾಡ್ತಾರೆ. ಎಲಿಯನನ್ನು ಹೇಗೆ ಉಪಯೋಗಿಸ್ಕೊಂಡ್ರೆ ಅದೇ ರೀತಿಯಲ್ಲಿ ಎಲಿಸನನ್ನ ಉಪಯೋಗಿಸ್ಕೊಳ್ತಾರೆ. ಒಂದಿನ ಅವ್ರೀಗ ನದಿ ದಾಟು ಹೋಗಿರ್ತಾರೆ, ನದಿ ದಾಟ್ಕೊಂಡು ಹೋಗಿರ್ತಾರೆ. ಹೇಳ್ಬೇಕು ಅಂದ್ರೆ ಎಲಿಯನ ದೇವರು, ಯಾಕಂದ್ರೆ ನಡ್ಸ್ಕೊಂಡ್ ಬಂದಿದ್ದು ಯಾರು, ಎಲಿಯ ಆ ಕಡೆ ಈ ಕಡೆ ಕರ್ಕೊಂಡ್ ಬಂದ್ಬಿಟ್ರು. ಈಗ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಲ್ಲ, ಈಗ ಎಲಿಯ ಇಲ್ವಲ್ಲ, ಎಲಿಯ ಮೇಲೆ ಹೋದ್ರಲ್ಲ, ಎಲಿಯ ಸಾಲ್ವೆ ಇದೆ. ಎಲಿಯ ಸಾಲ್ವೆ ಹೇಳ್ಬೇಕು, ಬಹಳ ಹೊಡೆದ ತಕ್ಷಣ ಹಂಗೆ ದಾರಿ ಆಗ್ಬಿಡ್ತಾರೆ, ಹೋಗ್ಬೇಕು. ಅಲ್ಲೇ ಹಾಗಾದ್ರೆ ಅಭಿಷೇಕ ನಮ್ಮಲ್ಲಿ ಇಳಿಯುವಾಗ ಎಲ್ಲ ಬಂಧನ ಮುರಿತದೆ. ಆಮೇಲೆ ಅಂತ ಹೇಳೋಣ, ಸಿಸ್ಟರ್ ಹೇಳಿದ್ರು, ಒಂದು ಸೇವಕರು ಮನೆಯಲ್ಲಿ ಬಂದು ಉಳಿದ್ರೆ, ಅವ್ರು ಉಪಚಾರ ಮಾಡಿದ್ರೆ ಅವ್ರಿಗೆ ನೀರು ಕೊಡ್ತೀರಾ ಅಂತ ಇಟ್ಕೊಳ್ರಿ, ಊಟ ಕೊಡ್ತೀರಾ ಅಂತ ಇಟ್ಕೊಳ್ರಿ, ಏನೇ ಹಿಂದಿರುಗಿ ಬರುತ್ತೆ. ಏನೇ ಕೊಟ್ರು, ಒಂದು ಗ್ಲಾಸ್ ನೀರು ಕೊಟ್ರೆ ನಿಮ್ಗೆ ಹೇಳ್ಬೇಕು 1000 ಲೀಟರ್ ಹಿಂದೆ ಬರುತ್ತೆ. ಒಂದು ಆಮೇಲೆ ಅಂತ ಹೇಳ, ಅದೇ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಗಾಡಿ ಕೊಟ್ರಿ, ಬೈಕು, ಅದಕ್ಕೆ ದೇವರು ಅನೇಕ ವಸ್ತುಗಳನ್ನ ಮನೆಯನ್ನ ಕೊಟ್ಟಿದ್ದಾರೆ. ಯಾವತ್ತು ಮನೆ ಕೊಟ್ರ ದೇವ್ರಿಗೆ ಮನೆ ಹೇಳ್ಬೇಕು ಅಂದ್ರೆ ಬೈಕು ದೇವ್ರಿಗೆ ಮನೆನೇ ಕಟ್ಕೊಟ್ಟಿದೆ. ಈ ಕಟ್ಟಿದ ಮನೆಯಲ್ಲಿ ಹೇಳ್ಬೇಕು ಅಂದ್ರೆ ಸೇವಕರು ಒಂದಿನ ಬಂದು ಉಳಿಬೇಕು ಅಂತೇಳಿ. ಈಗ ಸೇವಕರು ಉಳಿದಾಗ ಹೇಳಿದ್ರೆ ನಿಮ್ಮ ಮನೆಯವರೆಲ್ಲ ಕರ್ಕೊಂಡ್ಬಂದು ಉಳಿಸ್ರಿ ಅಂತೇಳಿ. ಈಗ ಸೇವಕರು ಉಳಿದಂಗ ಆಯ್ತು, ಮನೆಯವರೆಲ್ಲ ಉಳಿದಂಗ ಆಯ್ತು. ನಿನ್ನ ಆಸೆಯನ್ನ ನೆರವೇರಿಸ್ತಿದ್ದಾರೆ. ಕೆಲವ್ರಿಗೆ ನೆರವೇರಲ್ಲ, ಕೆಲವರಿಗೆ ನೆರವೇರುತ್ತೆ. ಹಾಗಾದ್ರೆ ನಿಮ್ಮ ನೆರವೇರಿಸ್ತಿದಾರಂದ್ರೆ ನಿಮ್ಮ ಮೇಲೆ ದೇವರ ಪ್ರೀತಿ ಇದೆ. ಅವರು ನಿಮ್ಮ ಬಯಸುವಿಕೆಯನ್ನ, ನಿಮ್ಮ ನೆನಪನ್ನ, ನಿಮ್ಮ ಆಸೆಯನ್ನ ನೆರವೇರಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಸರಿ, ಕರ್ತನಿಗೆ ಸ್ತೋತ್ರ ಉಂಟಾಗ್ಲಿ. ಈಗ ಇನ್ನೊಂದೆರಡು ಮಾತು ಹೇಳಿ ನಾನು ಪ್ರೇಯರ್ ಮಾಡ್ತೇನೆ. ಈಗ ಹೇಳ್ಬೇಕು ಅಂದ್ರೆ ಒಂದು ಊರಿನಲ್ಲಿ ಹೇಳ್ಬೇಕು ಸೂತ್ಕ ಹಾಕ್ಬಿಟ್ಟಿರ್ತದೆ. ತೀಟ್ ಅಂತ ಏನದು ಸೂತ್ಕ, ಊರೆಲ್ಲ ಸೂತ್ಕ. ಊರೆಲ್ಲ ಸೂತ್ಕ ಆದಾಗ ಎಲ್ಲರಿಗೂ ಒಂದು ರೋಗ ಬರುತ್ತೆ. ಊರ್ ಜನಕ್ಕೆಲ್ಲ ಒಂದು ರೋಗ ಬರುತ್ತೆ. ಆ ಊರ್ ಜನಕ್ಕೆಲ್ಲ ಸೂತ್ಕ ಕಲಿಬೇಕು, ರೋಗ ಹೋಗ್ಬೇಕು ಅಂದ್ರೆ ಒಬ್ರು ಏನ್ ಮಾಡ್ತಾರೆ, ಬೈಬಲ್ ಅಲ್ಲಿ ಇದೆ, ಟೈಮ್ ಇಲ್ಲ, ಪ್ರವಾದಿ ಹೇಳ್ತಾರೆ, ಒಂದು ಮಡಿಕೆಯಲ್ಲಿ ನೀರು ತಂದು, ಮಡಿಕೆಯಲ್ಲಿ ನೀರು ತಂದು ಉಪ್ಪನ್ನು ಹಾಕಿ, ಏನ್ ಹಾಕಿ, ಉಪ್ಪನ್ನು ಹಾಕಿ ಅದನ್ನ ಏನ್ ಮಾಡ್ಬೇಕು. ಬೈಬಲ್ ಅಲ್ಲಿ ಇನ್ನೊಂದು ವಾಕ್ಯ ಇದೆ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ, ಉಪ್ಪಿ ರುಚಿಯಾಗಿರ್ಬೇಕು ಅಂತಿದೆ. ಹಲ್ಲೆಲೂಯಾ. ಆದ್ರೆ ಬೈಬಲ್ ಅಲ್ಲಿ ಉಪ್ಪು ಅಂತಿದೆ. ಅದರಿಂದ ಈ ಉಪ್ಪನ್ನು ಪ್ರೇಯರ್ ಮಾಡ್ತೀನಿ. ಉಪ್ಪನ್ನ ನೀರ್ಗೆ ಹಾಕಿದಾಗ ಅವ್ರು ಮಡಿಕೆಗೆ ಹಾಕಿ ಆ ನೀರನ್ನ ತಗೊಂಡೋಗಿ ಅಲ್ಲಿ ಏನ್ ಮಾಡ್ತಾರೆ, ನಡೆಸುವಾಗ ಆ ಊರಲ್ಲಿರೋ ಸೂತ್ಕ ಎಲ್ಲ ಹೋಗುತ್ತೆ. ಹೇಳ್ಬೇಕು, ಇವಾಗ ಉಪ್ಪನ್ನ ಪ್ರೇಯರ್ ಮಾಡ್ತೀನಿ, ಉಪ್ಪನ್ನ ನೀರ್ಗೆ ಹಾಕ್ತೀನಿ, ನೀರನ್ನ ಪ್ರೇಯರ್ ಮಾಡ್ತೀನಿ, ನೀರು ರಕ್ತವಾಗಿ ಮಾರ್ಪಡುತ್ತೆ, ಎಣ್ಣೆ ಅಭಿಷೇಕ ಎಣ್ಣೆಯಾಗಿ ಮಾರ್ಪಡುತ್ತೆ. ಪ್ರೇಯರ್ ಮಾಡುವಾಗ ಅದ್ಭುತ ನಡೀತದೆ. ನಾಳೆ ಅಲ್ಲ, ಫಿಲಿಪ್ಪರಲ್ಲಿ ಇವತ್ತು ನಡೀತದೆ. ಯೇಸುವನ್ನು ಮಾಡುವ ದೇವರಾಗಿದ್ದಾರೆ. ನಿಮ್ಮ ಕಿವಿಗಳು ತೆರೆಯಲ್ಪಡವೆ ಯೇಸುವಿನ ನಾಮದಲ್ಲಿ. ಕೆಲವೊಮ್ಮೆ ಸೈತಾನ್ ಏನ್ ಮಾಡ್ತಾನೆ, ಒಳ್ಳೆ ಭವಿಷ್ಯವಾಣಿ ಮಾತು ಬರುವಾಗ ಕಿವಿನ ಮಂಕು ಮಾಡೋದು, ನಿದ್ದೆ ತರೋದು, ಶರೀರದಲ್ಲಿ ಬಲಹೀನತೆ ತರೋದು, ಅದು ಒಂದು ಸೈತಾನ. ಅದನ್ನು ಯೇಸುವಿನ ನಾಮದಲ್ಲಿ ಬಂಧಿಸ್ತೇನೆ. ಕಿವಿ ಈಗ ತೆರೆಯಲ್ಪಡಲಿ, ಕಣ್ಣು ಈಗ ತೆರೆಯಲ್ಪಡಲಿ, ಮನಸ್ಸು ಕಣ್ಣು ತೆರೆಯಲ್ಪಡಲಿ, ಬಂಧನ ಮುರಿಯಲಿ, ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ನಾನು ಬಿಡುಗಡೆ ಆಗುವೆ, ಯೇಸುವಿನ ನಾಮದಲ್ಲಿ ನಾನು ಬಿಡುಗಡೆ ಆಗುವೆ. ಯೇಸು ನನ್ನನ್ನು ಮುಟ್ಟುವ ದೇವರಾಗಿದ್ದಾರೆ, ಯೇಸು ನನ್ನ ಮುಟ್ಟುವ ದೇವರಾಗಿದ್ದಾರೆ, ಯೇಸು ನನ್ನ ಮುಟ್ಟುವ ದೇವರಾಗಿದ್ದಾರೆ, ಯೇಸು ನಿಮ್ಮನ್ನು ಮುಟ್ಟುವ ದೇವರಾಗಿದ್ದಾರೆ, ಮುಟ್ಟುವ ದೇವರಾಗಿದ್ದಾರೆ. ಯೇಸುವಿನ ನಾಮದಲ್ಲಿ ಬಂಧನಗಳನ್ನ ಮುರಿತೇನೆ. ಯೇಸುವಿನ ನಾಮದಲ್ಲಿ ಎಲ್ಲ ಸೋರ್ವಿಕೆಗಳು, ಎಲ್ಲ ಬಲಹೀನತೆಗಳು, ಎಲ್ಲ ಹೋರಾಟಗಳು ಈ ಶರೀರ ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಆಮೇನ್ ಅಂತ ಹೇಳೋಣ. ಆಮೇನ್, ಗಟ್ಟಿ ಹೇಳೋಣ. ಆಮೇನ್. ಸರ್, ಈಗ ಒಂದು ಪಾಯಿಂಟ್ ನಾವ್ ಹೇಳ್ಬೇಕು ಅಂದ್ರೆ ಇಟ್ಕೊಂಡು ಪ್ರೇಯರ್ ಮಾಡೋಣ. ಹೇಳ್ಬೇಕು ಅಂದ್ರೆ ಗುಡ್ ಫ್ರೈಡೆ ಬರ್ತಾ ಇದೆ.